ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಈ ದಿನ ಶಿವಯೋಗಿ ಸಿದ್ದರಾಮೇಶ್ವರರ ಜಯಂತಿ. ಶಿವಯೋಗಿ ಸಿದ್ದರಾಮೇಶ್ವರ ಜಯಂತಿಯ ಶುಭಾಶಯಗಳು. ಶಿವಯೋಗಿ ಸಿದ್ದರಾಮೇಶ್ವರರು ಈಗಿನ ಮಹಾರಾಷ್ಟ್ರ ರಾಜ್ಯದ ಸೊನ್ನಲಾಪುರದಲ್ಲಿ ಅವರು ಜನಿಸಿದರು. ತಂದೆ ಮುದ್ದೇಗೌಡ, ತಾಯಿ ಸುಗ್ಗವಿ ಎಂಬ ಕೃಷಿ ಕಾಯಕದ ದಂಪತಿಗಳ ಉದರದಲ್ಲಿ ಸಿದ್ದರಾಮೇಶ್ವರರು ಜನನವಾಗ್ತದೆ. ಮುಂದೆ ಅವರು ಶ್ರೀಶೈಲ ಮಲ್ಲಿಕಾರ್ಜುನನ ಪರಮ ಭಕ್ತರಾಗಿ, ಒಂದು ಕರ್ಮಯೋಗಿಯಾಗಿ, ಒಂದು ಕೆರೆಗಳನ್ನು ಕಟ್ಟಿಸೋದು ಮತ್ತು ಗುಡಿಗಳನ್ನು ಕಟ್ಟಿಸೋದು, ಸ್ಥಾವರ ಲಿಂಗ ಪ್ರತಿಷ್ಠಾಪನೆ ಮಾಡೋದು, ಹೀಗೆ ಅನೇಕ ಒಂದು ಭೌತಿಕ ಒಂದು ಕಾರ್ಯದಲ್ಲಿ ಅವರು ತೊಡಗಿರ್ತಾರೆ. ಅವರು ಅಲ್ಲಿವರೆಗೆ ಒಬ್ಬ ಶಿವಯೋಗಿ ಆಗಿರ್ತಾರೆ. ಅವರು ಮುಂದೆ ಅಲ್ಲಮಪ್ರಭುದೇವರ ಆಗಮನದ ನಂತರ ಅಲ್ಲಿ ನೀನು ಇಲ್ಲಿ ಭೌತಿಕವಾದ ಕೆರೆ ಕಟ್ಟೆಗಳನ್ನು ಕಟ್ಟಿಸ್ತಾ ಇದ್ದೀಯ, ಅದನ್ನು ಎಲ್ಲರೂ ಮಾಡ್ಬೋದು, ಆದರೆ ಒಂದು ಆಧ್ಯಾತ್ಮಿಕವಾದ ಒಂದು ಕೆರೆ ಕಟ್ಟೆಯನ್ನು ಕಟ್ಟಿಸಿ ಒಂದು ಆಧ್ಯಾತ್ಮಿಕ ಒಂದು ವ್ಯವಸ್ಥೆಯನ್ನು ಮಾಡಿದಂಥ ಗುರು ಬಸವಣ್ಣನವರನ್ನ ನೋಡೋಣ ಅಂತ ಹೇಳಿದಾಗ ಅಲ್ಲಿ ಅಲ್ಲಮಪ್ರಭುದೇವರಿಗೂ ಮತ್ತು ಸಿದ್ದರಾಮೇಶ್ವರಗಳು ಅನೇಕ ವಿಷಯಗಳ ಚರ್ಚೆ ಆಗ್ತದೆ. ಮುಂದೆ ಅಲ್ಲಮಪ್ರಭುದೇವರ ಒಂದು ಮಾರ್ಗದರ್ಶನದ ಮೇರೆಗೆ ಅವರು ಕಲ್ಯಾಣಕ್ಕೆ ಬರ್ತಾರೆ. ಕಲ್ಯಾಣಕ್ಕೆ ಬಂದು ಅಲ್ಲಿ ಬಸವಣ್ಣನವರಿಂದ, ಚಿನ್ಮಯ ಜ್ಞಾನಿ ಬಸವಣ್ಣನಿಂದ ಇಷ್ಟಲಿಂಗ ದೀಕ್ಷೆ ಪಡೆದುಕೊಳ್ತಾರೆ. ಹಾಗೆ ಅವರು ಆ ಇಷ್ಟಲಿಂಗ ದೀಕ್ಷೆಯನ್ನು ಎದಕ್ಕೆ ಪಡೆದುಕೊಂಡೆ ಅನ್ನೋದನ್ನು ಅವರು ಒಂದು ವಚನದಲ್ಲಿ ತುಂಬ ಮಾರ್ಮಿಕವಾಗಿ ನಮಗೆ ತಿಳಿಪಡಿಸ್ತಾರೆ. ಕಸವ ಕೊಂಡು ಹೊಸ ಧಾನ್ಯವ ಕೊಟ್ಟಡೆ ಒಲ್ಲೆನೆಂಬ ಚತುರರಾರು, ಜಲವ ಕೊಂಡು ಅಮೃತವ ಕೊಟ್ಟಡೆ ಒಲ್ಲೆನೆಂಬ ಭಾಷೆಯಾರದು, ಎನ್ನಂತರಂಗದ ಅಜ್ಞಾನವ ಕೊಂದು ಸುಜ್ಞಾನವೊಪ್ಪ ಕರತೇಜವ ಕೊಟ್ಟಡೆ ಒಲ್ಲೆನೆಂಬ ಪಾತಕಿಯಾರು ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ಅಂದ್ರೆ ಇಲ್ಲಿ ಇಷ್ಟಲಿಂಗವನ್ನು ನಾನು ಯಾಕೆ ಪಡ್ಕೊಂಡೆ, ಮತ್ತು ಸ್ಥಾವರಲಿಂಗ ಸ್ಥಾಪಕರಾದಂಥ ಸಿದ್ದರಾಮೇಶ್ವರರು ಅಲ್ಲಿ ಅವ್ರಿಗೆ ಭಕ್ತಿ ಇರಲಿಲ್ಲೇನೋ ಅಂತ ಕೇಳಿದಾಗ ಭಕ್ತಿ ಇತ್ತು, ಅದು ತುಂಬ ಭಕ್ತಿ ಇತ್ತು. ಆದರೆ ಆ ಸ್ಥಾವರ ಲಿಂಗದ ಮೇಲೆ ಅವರಿಗೆ ಭಕ್ತಿ ಇತ್ತು. ಆದರೆ ಸ್ಥಾವರಲಿಂಗಕ್ಕೂ ಇಷ್ಟಲಿಂಗಕ್ಕೂ ಅಲ್ಲಿ ಒಂದು ಜಗಜಾಂತರವಾದ ಅಂತರ ನಾವು ಕಾಣಬಹುದು. ಸ್ಥಾವರಲಿಂಗ ಕೇವಲ ಒಂದು ಗುಡಿಯಲ್ಲಿಟ್ಟು ಅಲ್ಲಿ ಗುಡಿಯಲ್ಲಿ ಪ್ರತಿಷ್ಠಾಪನೆ ಮಾಡಿ ಅದನ್ನು ಪೂಜೆ ಮಾಡುವ ಒಂದು ವ್ಯವಸ್ಥೆ, ಅದು ಒಬ್ಬ ಪುರೋಹಿತ, ಒಬ್ಬ ಪೂಜಾರಿ ಅದನ್ನು ಪೂಜೆ ಮಾಡುವಂಥ ಒಂದು ವ್ಯವಸ್ಥೆ. ಆದರೆ ಇಷ್ಟಲಿಂಗ ಹಾಗಲ್ಲ. ಗುರು ಬಸವಣ್ಣನವರು ಕೊಟ್ಟಂಥ ಇಷ್ಟಲಿಂಗ ಏನಿದೆಯಲ್ಲ, ಅದು ಆ ವ್ಯಕ್ತಿ ತನ್ನ ಕೊರಳಲ್ಲೇ ಕಟ್ಟಿಕೊಂಡು ತಾನೇ ಕರದಲ್ಲಿಟ್ಟು ಅದನ್ನು ಪೂಜೆ ಮಾಡುವಂಥ ಒಂದು ಹೊಸ ಮತ್ತು ಯೋಗಕ್ಕೆ ಯೋಗ್ಯವಾದಂಥ ಒಂದು ವಿಶಿಷ್ಟವಾದಂಥ ಒಂದು ಕೊಡುಗೆ ಗುರು ಬಸವಣ್ಣನವರು. ಅದಕ್ಕೆ ಇಲ್ಲಿ ಸಿದ್ದರಾಮೇಶ್ವರರು ಏನು ಹೇಳ್ತಾರೆ ಅಂದರೆ, ಕಸವ ಕೊಂಡು ಹೊಸ ಧಾನ್ಯವ ಕೊಟ್ಟಡೆ ಒಲ್ಲೆನೆಂಬ ಚತುರರಾರು. ಅಂದರೆ ಅಲ್ಲಿ ಕಸ ಅನ್ನುವಂತಹದ್ದು ನನ್ನಲ್ಲಿದ್ದು ಅದನ್ನು ತೆಕ್ಕೊಂಡು ಮತ್ತು ಹೊಸ ಧಾನ್ಯಗಳನ್ನು, ಆಹಾರ ಧಾನ್ಯಗಳನ್ನು ಕೊಡ್ತೇವೆ ಅಂದರೆ ಒಲ್ಲೆ ಅಂತ ಯಾರು ಹೇಳ್ತಾರ ಅಂತ ಅಲ್ಲಿ ಪ್ರಶ್ನೆ ಮಾಡ್ತಾರೆ ಅವರು. ಅದೇ ರೀತಿ ಮುಂದೆ ಏನು ಹೇಳ್ತಾರೆ, ಜಲವ ಕೊಂಡು ಅಮೃತವ ಕೊಟ್ಟಡೆ ಒಲ್ಲೆನೆಂಬ ಭಾಷೆ ಯಾರದು. ಹಾಗೆ ಒಂದು ನೀರನ್ನು ತೆಗೆದುಕೊಂಡು ಅಲ್ಲಿ ಅಮೃತವನ್ನು, ಒಂದು ಹಾಲನ್ನು ಅಲ್ಲಿ ಕೊಡ್ತಾನೆ ಅಂತ ಹೇಳಿದರೆ ಅದು ಒಲ್ಲೆ ಅನ್ನೋರು ಯಾರು, ಅದು ಯಾರು ಅಂತಾರದನ್ನ ಅಂತ ಕೇಳ್ತಾರೋ, ಮತ್ತೆ ಪ್ರಶ್ನೆ ಅಲ್ಲಿ ಮಾಡ್ತಾರೋ. ಹಾಗೆ ಮುಂದೆ ಏನು ಹೇಳ್ತಾರೋ, ಎನ್ನಂತರಂಗದ ಅಜ್ಞಾನವ ಕೊಂದು ಸುಜ್ಞಾನವೊಪ್ಪ ಕರತೇಜವ ಕೊಟ್ಟಡೆ. ಅಂದರೆ
ಅಲ್ಲಿವರೆಗೆ ಹಾಗಾದ್ರೆ ಅವರು ಸಿದ್ದರಾಮೇಶ್ವರ ಜ್ಞಾನಿಗಳಾಗಿದ್ದಿಲ್ಲೇನೋ ಅಂತ ಹೇಳಿದರೆ, ಅವರು ಜ್ಞಾನಿಗಳು ಆದರೂ ಸಹಿತ ಅಲ್ಲಿ ಅವರು ಕೇವಲ ಒಂದು ಭೌತಿಕ ಪೂಜೆ ಪುನಸ್ಕಾರದಲ್ಲಿ ಅವರು ತೊಡಗಿದಂಥವರು. ಇಲ್ಲಿ ಒಂದು ಆಧ್ಯಾತ್ಮಿಕತೆಗೆ ಬಂದಾಗ ಅಲ್ಲಿ ನನ್ನಲ್ಲಿ ಅದು ಒಂದು ಅಜ್ಞಾನ ಇತ್ತು, ಆ ಅಜ್ಞಾನವನ್ನು ಅಲ್ಲಿ ಕೊಂದು ಅಂತ ಹೇಳ್ತಾರೆ ಅವರು. ಅಲ್ಲಿ ಆ ಅಜ್ಞಾನವನ್ನು ಕೊಂದು ಅನ್ನುವಂಥ ಪದವನ್ನು ಇಲ್ಲಿ ಅವರು ಬಳಸ್ತಾ ಇದ್ದಾರೆ. ಹಾಗೆ ನನ್ನಲ್ಲಿರುವಂಥ ಒಂದು ಅಜ್ಞಾನವನ್ನು ಕೊಂದು ಸುಜ್ಞಾನವೊಪ್ಪ ಕರತೇಜವ ಕೊಟ್ಟಡೆ, ಅಂದರೆ ಒಳ್ಳೆಯ ಸುಜ್ಞಾನ, ಜ್ಞಾನ, ಸುಜ್ಞಾನ. ಈ ಸುಜ್ಞಾನ ಅನ್ನುವಂಥ ಒಂದು ಕರತೇಜ ಅಂದರೆ ಅದೇ ಇಷ್ಟಲಿಂಗ, ಅದನ್ನು ಕೊಟ್ಟಡೆ ಒಲ್ಲೆನೆಂಬ ಪಾತಕ್ಕೆ ಯಾರು ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅಂತ ಹೇಳಿ ಅಲ್ಲಿ ಮತ್ತೆ ಪ್ರಶ್ನೆ ಮಾಡ್ತಾರೆ. ಅಲ್ಲಿ ಕಸ ಕೊಂಡು ಹೊಸ ಧಾನ್ಯ ಕೊಟ್ಟರು ಅಲ್ಲಿ ಅಂತ ಯಾರು ಹೇಳ್ತಾರೆ? ನೀರು ಕೊಂಡು ಹಾಲು ಕೊಟ್ಟರೆ ಯಾರು ಬೇಡ ಅಂತಾರೆ? ಮತ್ತು ನನ್ನ ಅಜ್ಞಾನವನ್ನು ಕೊಂದು ಸುಜ್ಞಾನವನ್ನು ನಾನು ಕೊಡ್ತೇನೆ ಅಂದರೆ ಯಾರು ಬೇಡ ಅಂತಾರೆ? ಅದಕ್ಕೋಸ್ಕರ ನಾನು ಇಲ್ಲಿ ಇಷ್ಟಲಿಂಗ ದೀಕ್ಷೆಯನ್ನು ತೆಗೆದುಕೊಳ್ತೀನಿ ಅಂಥೇಳಿ ಅಲ್ಲಿ ಸಿದ್ದರಾಮೇಶ್ವರರು ಹೇಳ್ತಾ ಇದ್ದಾರೆ. ಹಾಗೆ ಅವರು ಅನುಭವ ಮಂಟಪದಲ್ಲಿ ಒಬ್ಬ ಈ ಲಿಂಗಾಯತ ಧರ್ಮದ ಮೂಲ ಏನು ಆಧಾರ ಸ್ತಂಭಗಳು ಅಂತ ನಾವು ಹೇಳ್ತೇವೆ, ಸಪ್ತ ಗಣಾಧೀಶರು ಅಂತ ಏನು ಕರಿತೇವಲ್ಲ, ಎಲ್ಲೇನು ಗುರು ಬಸವಣ್ಣನವರು, ಅಲ್ಲಮಪ್ರಭು ದೇವರು, ಚಿನ್ಮಯ ಜ್ಞಾನಿ ಚನ್ನಬಸವಣ್ಣ, ಅಕ್ಕ ಮಹಾದೇವಿ, ಅಕ್ಕನಾಗಲಾಂಬಿಕಾ ತಾಯಿ, ಮಡಿವಾಳ ಮಾಚಿ ತಂದೆ, ಈ ಎಲ್ಲ ಸಪ್ತ ಗಣಾಧೀಶರಲ್ಲಿ ಒಂದು ಮುಖ್ಯ ಸ್ಥಾನವನ್ನು ಪಡೆದವರು ಯಾರಂದರೆ ಸಿದ್ದರಾಮೇಶ್ವರರು. ಲಿಂಗಾಯತ ಧರ್ಮದ ಸಪ್ತ ಗಣಾಧೀಶರು ಅಂತ ನಾವೇನು ಕರಿತೀವಿ, ಇವರಲ್ಲಿ ಅವರು ಸಿದ್ದರಾಮೇಶ್ವರರು ಒಬ್ಬರು. ಹಾಗೆ ಪ್ರಥಮ ಶೂನ್ಯಪೀಠಾರೋಹಣ ಮಾಡಿದಂಥವರು ಅಲ್ಲಮಪ್ರಭುದೇವರು, ಅನಂತರ ದ್ವಿತೀಯ ಶೂನ್ಯಪೀಠಾರೋಹಣ ಮಾಡಿದಂಥವರು ಚಿನ್ಮಯ ಜ್ಞಾನಿ ಚನ್ನಬಸವಣ್ಣನವರು, ಆನಂತರ ತೃತೀಯ ಶೂನ್ಯಪೀಠಾರೋಹಣ ಮಾಡಿದಂಥವರು ಇಲ್ಲಿ ಸಿದ್ದರಾಮೇಶ್ವರರು. ಸಿದ್ದರಾಮೇಶ್ವರರು ಅನೇಕರು ಈಗೂ ಸಹಿತ ನಮ್ಮದು ಆ ಧರ್ಮ ಈ ಧರ್ಮ ವೀರಶೈವ ಧರ್ಮ ಅವಾಗಿತ್ತು ಇವಾಗಿತ್ತು ಅಂತ ಏನು ಹೇಳ್ತಾರಲ್ಲ, ಆದರೆ ಸಿದ್ದರಾಮೇಶ್ವರರು ಅಂದೇ ಅವರು ಒಂದು ವಿಚಾರ ಮಾಡಿ ಬಸವ ಧರ್ಮ ಅಂತ ಹೇಳಿ ಕರೆದ್ರು. ಇದಕ್ಕೆ ಲಿಂಗಾಯತ ಧರ್ಮಕ್ಕೆ ಬಸವ ಧರ್ಮ ಅಂದರೆ ಬಸವ ತಂದೆಯಿಂದ ಹುಟ್ಟಿದ್ದು, ಬಸವಣ್ಣನವರು ಕೊಟ್ಟಂಥ ಧರ್ಮ ಬಸವ ಧರ್ಮ ಅಂತ ಹೇಳಿ ಅಂದೇ ಅವರು ಉಚ್ಚಾರ ಮಾಡಿದರು. ಅವರು ಅಂದರೆ ಕರೆದ್ರು, ಅವರು ತಮ್ಮ ವಚನದಲ್ಲಿ ತಿಳಿಪಡಿಸಿದರು. ಅಂತಹ ತೃತೀಯ ಶೂನ್ಯ ಪೀಠಾರೋಹಣ ಮಾಡಿದಂಥವರು ಸಿದ್ದರಾಮೇಶ್ವರರು. ಮತ್ತು ಆ ಕಲ್ಯಾಣದ ಕ್ರಾಂತಿಯ ನಂತರ ಏನು ಶರಣರು ಚದರಿ ಹೋಗ್ತಾರಲ್ಲ, ಆ ಒಂದು ಕ್ಲಿಷ್ಟಕರವಾದಂಥ ಸಮಯದಲ್ಲಿ ಲಿಂಗಾಯತ ಧರ್ಮ ಸಿಲುಕಿದಾಗ ಮತ್ತೆ ಅದನ್ನು ವಚನ ಸಾಹಿತ್ಯವನ್ನು ಅಲ್ಲಿ ಮಹಾರಾಷ್ಟ್ರದೆಡೆಗೆ ಅಲ್ಲಿ ತೆಗೆದುಕೊಂಡು ಹೋಗಿ ಅಲ್ಲೆಲ್ಲ ವಚನವನ್ನು ಅಲ್ಲಿ ಬಿತ್ತಿ ಬೆಳೆ ತೆಗೆದು ಮತ್ತು ಲಿಂಗಾಯತ ಧರ್ಮವನ್ನು ಮತ್ತೆ ಬೆಳೆಸಿ ಉಳಿಸಿದವರ ಪ್ರಮುಖರಲ್ಲಿ ನಮಗೆ ಸಿದ್ದರಾಮೇಶ್ವರರು ಒಬ್ಬರು. ಇಲ್ಲದೆ ಹೋದರೆ ಈ ಲಿಂಗಾಯತ ಧರ್ಮ ಎಂದು ನಶಿಸಿ ಹೋಗಿಬಿಡ್ತಾಯಿತ್ತು. ಅದಕ್ಕೋಸ್ಕರ ಈ ದಿನಮಾನದಲ್ಲಿ ನಾವು ನೋಡ್ತೇವೆ, ಮಹಾರಾಷ್ಟ್ರದ ಕೆಲವು ಭಾಗಗಳಲ್ಲಿ ಅಪ್ಪಟ ಲಿಂಗಾಯತರು ಬಸವ ಧರ್ಮೀಯರು ಅಲ್ಲಿ ನಮಗೆ ಕಾಣಸಿಗ್ತಾರಲ್ಲಿ. ಅವರು ಕಲಸ ಮಲಸ ಲಿಂಗಾಯತರಲ್ಲ, ಅವರು ಕಾಣೇಸುಮಾರಿ ಲಿಂಗಾಯತರಲ್ಲ, ಅಪ್ಪಟ ಬಸವ ಭಕ್ತರು, ಅಪ್ಪಟ ಲಿಂಗಧಾರಿಗಳು. ಅಪ್ಪಟ ಲಿಂಗಾಯತರು ಎಲ್ಲಿ ಸಿಗ್ತಾರೆ ಅಂದರೆ ಅಲ್ಲಿ ನಾವು ಮಹಾರಾಷ್ಟ್ರದ ಗಡಿ ಭಾಗದಲ್ಲಿ ನಮಗೆ ಅವರು ಸಿಗ್ತಾರೆ. ಅದಕ್ಕೋಸ್ಕರ ಅಂದರೆ ಅಲ್ಲಿ ಸಿದ್ದರಾಮೇಶ್ವರ ಒಂದು ಪ್ರಭಾವದಿಂದ ಅವರೆಲ್ಲ ಲಿಂಗಾಯತರಾದಂಥವರು. ಅದೇ ರೀತಿ ಆ ಮೂಲ ತತ್ವವನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಬಂದವರು ಯಾರು ಅಂತ ಕೇಳಿದರೆ ಮಹಾರಾಷ್ಟ್ರದಲ್ಲಿರುವಂಥ ಲಿಂಗಾಯತರು. ಹಾಗೆ ಅಲ್ಲಿ ನಮಗೆ ಯಾರ ಒಂದು ಪ್ರಭಾವದಿಂದ ಅದು ಆ ರೀತಿ ಬೆಳೀತು ಅಂದಾಗ ಅಲ್ಲಿ ಶಿವಯೋಗಿ ಸಿದ್ದರಾಮೇಶ್ವರ ಒಂದು ಪ್ರಭಾವದಿಂದ ಅಲ್ಲಿ ಬೆಳೀತು. ಅದಕ್ಕೋಸ್ಕರ ಈ ದಿನವನ್ನು ಜನವರಿ 15 ಏನು ಬರ್ತೈತಿ ಪ್ರತಿ ವರ್ಷ, ಈ ದಿನವನ್ನು ನಾಡಿನಾದ್ಯಂತ ಶಿವಯೋಗಿ ಬಸವಯೋಗಿ ಸಿದ್ದರಾಮೇಶ್ವರರ ಒಂದು ಜಯಂತಿ ಉತ್ಸವವನ್ನು ಆಚರಣೆ ಮಾಡ್ತಾ ಇದ್ದಾರೆ. ಹಾಗೆ ನಾವು ಸಹಿತ ಸಿದ್ದರಾಮೇಶ್ವರರನ್ನು ನೆನೆಯೋಣ, ಪ್ರಾರ್ಥಿಸೋಣ.
ಅವರ ಕೊಡುಗೆಯನ್ನು ಸ್ಮರಿಸೋಣ ಅಂತ ಹೇಳುತ್ತಾ ಈ ನುಡಿಗೆ ವಿರಾಮ ಕೊಡುತ್ತಾ ಶಿವಯೋಗಿ ಸಿದ್ದರಾಮೇಶ್ವರರು ಬಸವಯೋಗಿಯ ಹುಟ್ಟುಹಬ್ಬದ ಜಯಂತಿಯ ಶುಭಾಶಯಗಳನ್ನು ತಿಳಿಸುತ್ತಾ ನನ್ನ ಶರಣಾರ್ಥಿಗಳನ್ನು ತಿಳಿಸ್ತಾ ಇದ್ದೇನೆ. ಶರಣು ಶರಣಾರ್ಥಿ.